ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಇವತ್ತು ತರಕಾರಿ ಮತ್ತು ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ತೋಟದಲ್ಲಿ ಈ ಸಲ ತುಂಬ ಜೋರಾಗಿ ಹೂವು ಬಿಟ್ಟಿದೆ. ಸೇವಂತಿಗೆ ಹೂವು, ಗುಲಾಬಿ, ದಾಸವಾಳ ಎಲ್ಲ ಹೂಗಳು ಬಿಟ್ಟಿದೆ. ನಾವು ಡೈಲಿ ಪೂಜೆ ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾರ್ವೆಸ್ಟ್ ಮಾಡ್ಕೊಳ್ಳೋದು. ಈ ಸೇವಂತಿಗೆ ಗಿಡಗಳೆಲ್ಲ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು. ನಮ್ಮ ಪಕ್ಕದ ಮನೆಯವರು ನಮ್ಗೆ ಕಟ್ಟಿಂಗ್ ಕೊಟ್ಟಿದ್ದರು. ಅದು ಹಾಕ್ತೆ ಎಷ್ಟು ಕೊಟ್ಟಿದ್ರು ಅಷ್ಟು ಗಿಡಗಳು ಬಂದ್ಬಿಟ್ಟು ಒಂದು ಗಿಡನೂ ಬಾಡೋಗಿಲ್ಲ. ಎಲ್ಲ ಗಿಡನೂ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ದಾಸವಾಳ ಹೂವನ್ನು ಬರುತ್ತೆ. ಇದು ನಮ್ಮ ಹಳೆ ಮನೆ ಹತ್ರ ಇದರಿಂದ ತಂದಿದ್ದ ಗಿಡ. ಇದನ್ನು ಕಟ್ಟಿಂಗಿಂದನೇ ಬೆಳೆಸಿರೋದು. ಇದು ದಿನ 5-6 ಹೂವು ಬಿಡುತ್ತೆ, ಒಂದೊಂದು ದಿನ 2 ಬರೋದು. ಇದು ಪನ್ನೀರ್ ಪತ್ರೆ ಗಿಡ. ಇದಂತೂ ನಮ್ಮ ತೋಟಕ್ಕೆಲ್ಲ ಇದೇ ಹೈಲೈಟು. ಇದು ಹಳೆ ಮನೆ ಹತ್ರದಿಂದನೇ ತಂದಿದ್ದು. ಒಂದು ಕಡ್ಡಿ ಮುರಿದೋಗಿತ್ತು, ಪಾಟ್ಗೆ ಹಾಕಿದ್ದೆ. ಅದನ್ನೇ ತಗೊಬಂದು ಇದು ನೆಲಕ್ಕೆ ಹಾಕ್ತಿ. ಎಷ್ಟು ಬುಷಿಯಾಗಿ ಬೆಳೆದಿದೆ ಅಂದರೆ ಒಂದು ಸಲ ಫುಲ್ ಕಟ್ ಮಾಡ್ತೀನಿ ಅಂದರೆ ಒಂದು ಮಂಕರಿ ಪತ್ರೆ ಸಿಗುತ್ತೆ. ಅಷ್ಟು ಚೆನ್ನಾಗಿ ಬೆಳೆದಿದೆ ನಮ್ಮ ಗಿಡದಲ್ಲಿ. ಇದು ಪನ್ನೀರ್ ಪತ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಬೆಳೆದಿದೆ ಇದು ಪನ್ನೀರ್ ಪತ್ರೆ ಗಿಡ. ನನಗೆ ಎಷ್ಟು ಬೇಕೋ ಅಷ್ಟೇ ಅದನ್ನು ಕಟ್ ಮಾಡ್ಕೊಳ್ತೀನಿ. ಮತ್ತು ನಮ್ಮ ತೋಟದಲ್ಲಿ ಹಾಗಲಕಾಯಿ ಗಿಡ ಇದೆ, 2 ಬೀಜ ಹಾಕಿದೆ. ಅದು ನಮ್ಮ ನಾದಿನಿ ಕೊಟ್ಟಿದ್ದರು ಊರಿಂದ. ಎಷ್ಟು ಹಾಗಲಕಾಯಿ ಬಿಟ್ಟಿದೆ ಅಂದರೆ ಇದು 6ನೇ ಸಲ ನಾನು ಹಾರ್ವೆಸ್ಟ್ ಮಾಡ್ತಾಯಿರೋದು. ಒಂದು ಸಲಿಗೆ 3/4 kg ಅಷ್ಟು ಸಿಗುತ್ತೆ. ನಮ್ಮ ಮನೆಗೆ ಒಂದು 3 ಕಾಯಿ ಹಾಕಿದ್ರೆ ಸಾಕು. ಇದನ್ನು ನಾನು ನಮ್ಮ ಅಕ್ಕವ್ರ ಮನೆಗೆ, ಅಣ್ಣವ್ರ ಮನೆಗೆಲ್ಲ ಕೊಡ್ತೀನಿ. ಈ ಕಾಯಿನ ಮಧ್ಯ ದಿನ ಹೋಗ್ಬಿಟ್ಟಿತ್ತು, ಅದು ಬಿಡಲ್ಲ ಹೋಯ್ತು, ಗಿಡ ಹಾಳಾಯ್ತು ಅಂದ್ಕೊಂಡೆ. ಮತ್ತೆ ಅದೆಲ್ಲ ಚಿಗುರೊಡ್ದು ಮತ್ತು ಚೆನ್ನಾಗಿ ಹೂ ಬಿಟ್ಟು ಕಾಯಿ ತುಂಬ ಚೆನ್ನಾಗಾಗಿದೆ. ಇವೆಲ್ಲ ಇನ್ನೂ ಸಣ್ಣಕ್ಕಿರೋದು ಸುಮಾರಿದೆ, ನೆಕ್ಸ್ಟ್ ಟೈಮ್ಗೆ ಆಗುತ್ತೆ ಇದೆಲ್ಲ ಫ್ರೆಂಡ್. ಇಷ್ಟೊಂದು ಕಾಯಿ ಇವತ್ತು ಸಿಕ್ತು. ಮತ್ತು ಬದನೆಕಾಯಿ ಗಿಡನೂ ಅಷ್ಟೇ. ಇದು ನಮ್ಮ ನಾದಿನಿನೇ ಊರಿಂದ ಬೀಜ ಕೊಟ್ಟು ಕಳಿಸಿದ್ರು. ನಾನು ಅದನ್ನು ಬೀಜ ಹಾಕ್ಕೊಂಡು ನೆಟ್ಕೊಂಡಿದ್ದೀನಿ. ಇದು ಒಂದು 5-6 ಗಿಡ ಇದೆ. ಒಂದು ಕಪ್ಪುದಿದೆ ಮತ್ತು ಒಂದು ಬಿಳಿದಿದೆ. ಇವು ಸುಮಾರು ಕಾಯಿ ಬಿಡ್ತವೆ, 1 kg ಗಟ್ಟಲೆ ಕಾಯಿ ಬಿಡ್ತವೆ. ನಾನು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡ್ತೀನಿ ಈ ಕಾಯಿನ. ನಾನು ಎಷ್ಟು ಗಿಡ ನೆಟ್ಟಿದ್ನೋ ಅಷ್ಟು ಗಿಡಗಳು ತುಂಬ ಚೆನ್ನಾಗಿ ಬಂತು. ಯಾವ ಗಿಡನೂ ಒಣಗಿಲ್ಲ, ಎಲ್ಲ ಗಿಡ ತುಂಬ ಚೆನ್ನಾಗಿ ಬೆಳೀತವೆ. ಇದಕ್ಕೆ ನಾನು ಜಾಸ್ತಿ ಏನು ಆರೈಕೆ ಮಾಡಲ್ಲ. ಕಿಚನ್ ವೇಸ್ಟಿಂದ ಗೊಬ್ಬರ ತಯಾರಿಸಿರ್ತೀನಲ್ಲ ಅದನ್ನು ಹಾಕ್ತೀನಿ. ಮತ್ತು ದಿನ ನೀರು ಹಾಕ್ತೀನಿ ಅಷ್ಟೇ. ಇದು ಬಿತ್ತನೆಗೆ ಅಂತ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ಗೆ ಇರಲಿ ಅಂದ್ಬಿಟ್ಟು ಅದನ್ನು. ಇವತ್ತಿನ ಹಾರ್ವೆಸ್ಟ್ ಇಷ್ಟು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.